ಏನು ಮಾಡತ್ತೀರಿ? ನಾನು ಉತ್ತರ ಕರ್ನಾಟಕದ ಮೆಣಸಿಂಡಿ ಮಾಡತ್ತೆ. ನಿಮ್ಮ ಅಪ್ಪಾಜಿ ಏನು ಮಾಡ್ತಿದ್ರು, ಇದನ್ನು ಖರ್ಜೂರನ ಈ ಥರ ಹಾಕ್ತಿದ್ರು. ಅದನ್ನು ನೋಡ್ಕೋತ ಎಲ್ಲರಿಗೂ ಉತ್ತರ ಕರ್ನಾಟಕ ಜನತೆಗೆ ತೋರಿಸಿದ್ರೆ ಅಂತ ತೋರ್ಸಾತೆ. ಬಾ, ಇದು ಇವಾಗಂತೂ ಅವು ಮೆಣಸಿನ್ಕಾಯಿ ಸಿಗಂಗಿಲ್ಲ. ಹಾಗಾಗಿ ಖರ್ಜೂರ ಈ ಥರ ಹಿಂಗೆ ಕೊತ್ತಂಬರಿ ಇರಬೇಕು, ಭಾಳ ಕರಿಬೇವು ತೊಗೋಬೇಕು. ಯಾಕಂದ್ರೆ ಒಗ್ಗರಣೆ ಆಗಿ ತೆಗೆದು ತಿಂತಾರ ಅಂಥೇಳಿ ಹಿಂಗೆ ಮಿಕ್ಸರ್ ಮಾಡೋದಕ್ಕೆ ಹಾಕ್ಬೇಕು. ಇಷ್ಟು ಬೆಳ್ಳುಳ್ಳಿ ಜಾಸ್ತಿ ಇರಬೇಕು, ಅದನ್ನು ತಿಂದರೆ ಒಳ್ಳೆಯದಲ್ಲ. ಆಮೇಲೆ ಮೆಣಸಿನ್ಕಾಯಿ ಸಿಗಂಗಿಲ್ಲ ಅಂಥೇಳಿ ನಾನು ಏನು ಮಾಡಿಬಿಟ್ಟೇನೆ, ಈ ಥರ ಇರುವಂಥ ಮೆಣಸಿನ್ಕಾಯನ್ನ ನೀರಾಗ 1 ತಾಸು ನೆನಕ್ಕಿಟ್ಟಿದ್ದೆ. ಇವನು ಹಾಕ್ಬೇಕು. ಇಷ್ಟ ಭಾಳ ಸಿಂಪಲ್ ಐತಿ. ಮಾಡ್ಕೊಂಡು ತಿಂದ್ರೆ ರೊಟ್ಟಿ ಒಳಗೆ ಭಾಳ ರುಚಿ ಅನಿಸ್ತೈತಿ. ಸ್ವಲ್ಪ ಅಲ್ಲ, ದಪ್ಪಂದ ಉಪ್ಪನ್ನು ಯೂಸ್ ಮಾಡ್ಬೇಕು. ಸೊ ರುಚಿಯಾಗಿರ್ತೈತೆ ಅದು, ಕಲ್ಲು ಉಪ್ಪು. ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕ್ಬೇಕು. ಬೆಲ್ಲ ಹಾಕೋದು ಮರಿಬಾರ್ದು, ಯಾಕಂದರೆ ಮೆಣಸಿನ್ಕಾಯಿ ಖಾರನೂ ಇರ್ತಾವೆ. ಆಮೇಲೆ ಅದು ರುಚಿ ಅನ್ನಿಸ್ಬೇಕಲ್ಲ ಮೆಣಸಿಂಡಿ. ಅದಕ್ಕೆ ಈಗ ಸ್ವಲ್ಪ ಇಷ್ಟು ಮಿಕ್ಸರ್ ಆದಮೇಲೆ ಇನ್ನೂ ಬೀಜ ಇರ್ತಾವೆ, ಸ್ವಲ್ಪ ಹುಂಚಿ ಹುಳಿ ಹಿಂಗೆ ಹಾಕಬೇಕು, ಅಂದ್ರೆ ಇನ್ನೂ ರುಚಿ ಆಗ್ತೈತೆ ಅದು. ಮತ್ತೊಮ್ಮೆ ಈಗ ಮಿಕ್ಸರ್ ಮಾಡ್ಕೊಂಬರ್ಬೇಕು. ನೋಡಿರಿ, ರೆಡಿ ಆಯ್ತು. ಹಿಂಗೆ ಮಾಡ್ಕೊಂಡು ಚಪಾತಿಯಾಗಿ ಸುತ್ಕೊಂಡು ತುಪ್ಪ ಹಚ್ಕೊಂಡು ತಿಂದ್ರೆ ಕಳೆದು ಹೋಗ್ತೀರಾ. ಮಾಡಿ ತಿಂದು ನೋಡಿ, ನಾನು ತಿನ್ಬೇಕಾದ್ರೂ ಟೇಸ್ಟ್ ಮಾಡಿ ಹೇಳ್ತೇನೆ ನೀವು. ಓಕೆ, ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಇವತ್ತು ಸ್ಯಾಟರ್ಡೇ ಅಲ್ಲ, ಮಗಳು ಮನ್ಯಾಗ ಅದಾಳ. ಮೆಣಸಿನ್ಕಾಯಿ ಹೆಂಗೆ ಐತಿ ಹೇಳ್ತೇನೆ ಫಸ್ಟ್. ಡಿಫ್ರೆಂಟ್ ಮಸ್ತ್ ಐತಿ, ಖಾರನೂ ಇಲ್ಲ ಅಷ್ಟು. ಜೀರಿಗೆ ಅದಕ್ಕೆಲ್ಲ ಹಾಕ್ಯವಲ್ಲ, ಸೂಪರ್ ಆಗೈತಿ. ನೀವು ಮಾಡ್ಕೊಂಡು ತಿನ್ನಿರಿ. ಥ್ಯಾಂಕ್ ಯು.